ಈ ದಶಕದ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾದ ಕೇನ್ ವಿಲಿಯಮ್ಸನ್ ಅವರು ಈ ದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲ ಮಾದರಿಗೂ ವಿದಾಯವನ್ನು ಘೋಷಿಸಿರುತ್ತಾರೆ. ಅವರು ಟೆಸ್ಟ್ನಲ್ಲಿ 9,515 ರನ್ನು, 485 ರನ್ ತೆಗೆದಿದ್ದರೆ 10,000 ರನ್ ಹಾಕಿತ್ತು. ಇದೇ ರೀತಿ ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರು 9,230 ರನ್ನು. ಅವರು ಕೇವಲ 770 ರನ್ನಿಂದ 10,000 ರನ್ಗಳಿಂದ ವಂಚಿತ ಆಗ್ತಾರೆ. ಇವರು ಕೂಡ ಕೇನ್ ವಿಲಿಯಮ್ಸನ್ ಕೂಡ ODIಯಲ್ಲಿ 5,200 ಸಮಥಿಂಗ್ ರನ್ ತೆಗಿತಾರೆ. T20ಯಲ್ಲಿ 2,000 ರನ್ ತೆಗಿತಾರೆ. ಅವ್ರದ್ದೊಂದು ಪ್ರಮುಖ ಸಾಧನೆ ಏನಪ್ಪ ಅಂದರೆ ಭಾರತದ ವಿರುದ್ಧ ಚೊಚ್ಚಲ ಟೆಸ್ಟ್ ಚಾಂಪಿಯನ್ಶಿಪ್, ವಿಶ್ವ ಟೆಸ್ಟ್ ಚಾಂಪಿಯನ್ ಅವರ ನಾಯಕತ್ವದಲ್ಲಿ ಗೆಲ್ತಾರೆ. ಆ ಕ್ರೆಡಿಟು ಅವರಿಗೆ. ನಾನು ಅಬ್ಸರ್ವ್ ಮಾಡಿದಂಗೆ 2019 ವಿಶ್ವಕಪ್ನಲ್ಲಿ ಆಲ್ಮೋಸ್ಟ್ ನ್ಯೂಜಿಲ್ಯಾಂಡ್ ಗೆದ್ದಿರ್ತಾರೆ. ಟೈ ಆಗಿದ್ದ ಮ್ಯಾಚು. ಅಲ್ಲಿ ಅವತ್ತೇನು ಮಾಡ್ತಾರೆ, 6-4 ಯಾರು ಜಾಸ್ತಿ ಹೊಡಿತಾರೆ ಅದರಲ್ಲಿ ಇಂಗ್ಲೆಂಡ್ ಅವರಿಗೆ ಘೋಷಣೆ ಮಾಡ್ತಾರೆ. ಬಟ್ ಅದು ತೀರ್ಪು ಎಲ್ಲರೂ ಒಪ್ಕೊಂಡಂಗೆ ಅದು ಒಂದು ನ್ಯಾಯಯುತವಾದ ತೀರ್ಪು ಆಗಿರಲಿಲ್ಲ, ಅನ್ಯಾಯ ಆಗಿತ್ತು. ಎಂಥ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿ ಅವನು ತಾಳ್ಮೆಯಿಂದನೇ ಆಟ ಆಡಿದ, ನಗ್ನಗ್ತಾ ಆಟ ಆಡಿದ. ಅವನು ವಿಶ್ವ ಕ್ರಿಕೆಟ್ ಜಗತ್ತಿಗೆ ಒಳ್ಳೆಯ ಒಂದು ಮಾದರಿ ವ್ಯಕ್ತಿಯಾಗಿ ಕ್ರಿಕೆಟ್ನ ಚರಿತ್ರೆಯಲ್ಲಿ ಅಜರಾಮರವಾಗಿರುತ್ತದೆ. ಅವರು ಏನೇ ದಾಖಲೆ ಮಾಡಿದ್ರು ODIಯಲ್ಲಿ ಇವ್ರಿಗಿಂತ ಜಾಸ್ತಿ ಹೊಡೆದಿರ್ಬೋದು. ನ್ಯೂಜಿಲ್ಯಾಂಡಲ್ಲಿ ಟೆಸ್ಟಲ್ಲಿ 33 ಶತಕ ಹೊಡಿತಾರೆ. ಈ 7 ಡಬಲ್ ಸೆಂಚುರಿ ಹೊಡಿತಾರೆ. ಈ ಮನುಷ್ಯ ಮಾಡಿದ ಸಾಧನೆ ನ್ಯೂಜಿಲ್ಯಾಂಡಲ್ಲಿ ಟೆಸ್ಟಲ್ಲಿ ಯಾರೂ ಮಾಡಿಲ್ಲ. ಇವರು ಕಳೆದ 1 ವರ್ಷ 6 ತಿಂಗಳಿಂದ ತಂಡದಲ್ಲಿ ಜಾಸ್ತಿ ಕಾಣಿಸಿಕೊಳ್ತಿರಲಿಲ್ಲ. ಆದರೂ ಕೂಡ ಅವರ ವಿದಾಯ. ಸ್ಟೀವ್ ಸ್ಮಿತ್ ನೋಡಿ, ಇವರು ಒಂದೇ ದಶಕದ 4 ಜನ ಕಾಂಪಿಟೇಟರ್ ಆಗಿದ್ದರು. ಸ್ಟೀವ್ ಸ್ಮಿತ್ ಕೇವಲ ಟೆಸ್ಟ್ ಆಡ್ತಾ ಇದ್ದಾರೆ. ಕಿಂಗ್ ಕೊಹ್ಲಿ ಕೇವಲ ODI ಆಡ್ತವ್ರೆ. ಇವರು ವಿಲಿಯಮ್ಸನ್ ಇವತ್ತು 3 ಮಾದರಿಗೆ ವಿದಾಯ ಹೇಳಿದ್ದಾರೆ. ಈ ದಶಕದ ಒಂದು ಅದ್ವಿತೀಯ ಆಟಗಾರರು ದಿನೇ ನಾವು ಕಳ್ಕೊತಾ ಇದ್ದೀವಿ ಅನ್ನೋ ಒಂದು ಬೇಸರ ಸಂಗತಿಯೊಂದಿಗೆ ಇನ್ನೊಂದು ವಿಚಾರ, 2027ರ 50 ಓವರಿನ ವಿಶ್ವಕಪ್ ಪಂದ್ಯ ಅಕ್ಟೋಬರ್ 2ನೇ ತಾರೀಕು ಸ್ಟಾರ್ಟ್ ಆಗಿ ಅಕ್ಟೋಬರ್ 4ಕ್ಕೆ ಸ್ಟಾರ್ಟ್ ಆಗಿ ನವಂಬರ್ 21ಕ್ಕೆ ಮುಗಿಯುತ್ತೆ. ಒಟ್ಟಾರೆ 54 ಪಂದ್ಯ. ಅದರಲ್ಲಿ 41 ಪಂದ್ಯ ದಕ್ಷಿಣ ಆಫ್ರಿಕಾದಲ್ಲಿ, 10 ಪಂದ್ಯ ಯಾವುದಾದ್ರು ಇನ್ನೊಂದು ತಂಡ ಐರ್ಲೆಂಡಲ್ಲಿ, ಮತ್ತು ಇನ್ನೂ 3 ಪಂದ್ಯ ನಮೀಬಿಯಾದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಈ ದಿನದ ಕ್ರಿಕೆಟ್ನ ಪ್ರಮುಖ ಅಂಶಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.